ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಸವದಿಯವರನ್ನ ಮಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರ ಪುತ್ರ ಚಿದಾನಂದ ಸವದಿಯವರು ಮಾತನಾಡಿದ್ದಾರೆ. ತಾಲೂಕಿನಲ್ಲಿ ಅಭಿಮಾನಿಗಳು ಪ್ರತಿಭಟನೆ ಮಾಡಿ ನಮಗೆ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ಯಾರು ಹಲ್ಲೆ ಮಾಡಿದ್ದಾರೆ ಎಂಬ ವಿಚಾರ ಏನು ಹೇಳ್ತಾ ಇದ್ದಾರೆ, ಇದು ಶುದ್ಧ ಸುಳ್ಳು ಆರೋಪ ಅಂತ ಸವದಿಯವರ ಪುತ್ರ ಹೇಳಿದ್ದಾರೆ. ಘಟನೆ ಹಿಂದೆ ಯಾರಿದ್ದಾರೆ, ಅವರಿಗೆ ಪ್ರಚೋದನೆ ಕೊಟ್ಟವರು ಯಾರು, ಇದೆಲ್ಲ ತನಿಖೆಯಾಗಬೇಕು ಅಂತ ಸವದಿ ಪುತ್ರ ಚಿದಾನಂದ್ ಅವರು ಒತ್ತಾಯ ಮಾಡಿದ್ದಾರೆ. ಇನ್ನೂ ನನಗೂ ಕೂಡ ಯಾವುದೇ ಥರದ FIR ಕಾಪಿ ಆಗಲಿ ನೋಟಿಸ್ ಆಗಲಿ ಬಂದಿಲ್ಲ. ಇವತ್ತು ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ಇದನ್ನು ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದ್ರು, ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂತೇಳಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು. ಬಹಿರಂಗ ಆದ ತಕ್ಷಣ ಕೂಡ ತಮ್ಮನ್ನೆಲ್ಲನೂ ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಇವತ್ತು ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ. ಯಾಕಂತಂದರೆ 25-30 ವರ್ಷಗಳ ಇತಿಹಾಸದೊಳಗೆ, ರಾಜಕಾರಣ ಇತಿಹಾಸದೊಳಗೆ ಯಾವುದೇ ಕೂಡ ಈ ಥರದ ಘಟನೆ, ಈ ಥರದ ಆರೋಪ ನಮ್ಮ ಮೇಲೆ ಬಂದಿರಲಿಲ್ಲ. ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧಗಳು ಮಾಡಿದಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ. ಯಾಕಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿದೆ, ಕಬ್ಬಿನ ಪಡಕ್ಕೆ ಬೆಂಕಿ ಐತ್ರ ಜ್ವಾಳ ಸುಟ್ಟುಕೊಳ್ಳೋ ಮಂದಿ ಭಾಳ ಐತೆ ಅಂತೇಳಿ. ಆ ನಿಟ್ಟಿನೊಳಗೆ ಇವತ್ತು ಇದು ಅವ್ರಿಗೆ ಸಂಬಂಧ ಇಲ್ತಕ್ಕಂಥ ವಿಚಾರವನ್ನು ಕೂಡ ಇದನ್ನು ಎಳೆತಂದು, ಸಮಾಜಗಳನ್ನ ಎಳೆತಂದು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂ ಘೋಷಿತ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೂ ಕೂಡ ನಾನು ಹೇಳಿಕೆ ಬಯಸ್ತೀನಿ, ಕಾಲ ಯಾವತ್ತೂ ಇದೇ ಥರ ಇರೋದಿಲ್ಲ. ನಾಳೆ ನಿಮಗೂ ಕೂಡ ಇಂಥ ಆಪಾದನೆಗಳು ಬರ್ಬೋದು. ಅದಕ್ಕೆ ದಯವಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ, ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದಾಗಲಿ